ಮಾತು ಹೇಳ್ತೀನಿ ಕೇಳಿ. ತಿಂಗಳ 1ನೇ ತಾರೀಕು ಮೊಬೈಲ್ಗೆ ಸ್ಯಾಲ್ರಿ ಕ್ರೆಡಿಟೆಡ್ ಅಂತ ಮೆಸೇಜ್ ಬಂದಾಗ ನಾವೆಲ್ಲ ಒಂಥರ ರಾಜರ ತರ ಫೀಲ್ ಮಾಡ್ತೀವಲ್ವಾ? ಆದ್ರೆ ಅದೇ 10ನೇ ತಾರೀಕು ಬರೋ ಹೊತ್ತಿಗೆ ಅಕೌಂಟ್ ಖಾಲಿ, ಜೇಬಲ್ಲಿ ₹1 ಇರೋದಿಲ್ಲ. ಅಷ್ಟೊಂದು ಕಷ್ಟಪಟ್ಟು ದುಡ್ದಂತ ಸಂಬಳ ಎಲ್ಲಿ ಮಾಯ ಆಯ್ತು ಅನ್ನೋದೇ ನಮ್ಮೆಲ್ಲರೂ ಕೂಡ ಒಂದು $1 ಮಿಲಿಯನ್ ಪ್ರಶ್ನೆ ಆಗಿರುತ್ತೆ, ಹೌದಾ? ಬರೀ ಸಂಬಳದ ಮೇಲೆ ಅವಲಂಬಿತವಾಗಿ ಜೀವನ ನಡೆಸೋದು ಬರೀ ಫಿನಾನ್ಷಿಯಲ್ ಸ್ಟ್ರೆಸ್ ಅಷ್ಟೇ ಅಲ್ಲ ಸ್ನೇಹಿತರೆ, ಅದು ನಿಮ್ಮ ಹೆಲ್ತ್ ಮೇಲೂ ಕೆಟ್ಟ ಪರಿಣಾಮವನ್ನ ಬೀರುತ್ತೆ. ಹಾಗಾದ್ರೆ ಈ ಹಣಕಾಸಿನ ಮುಗ್ಗಟ್ಟಿನ ಸುಳಿಯಿಂದ ಹೊರಬರೋದು ಹೇಗೆ? ಇದಕ್ಕಾಗಿ ಜಗತ್ತಿನ ಪ್ರಖ್ಯಾತ ಹಣಕಾಸು ತಜ್ಞ ಹಾಗೆ ಲೇಖಕ ರಾಬರ್ಟ್ ಕಿಯೋಸಾಕಿ ಕೆಲವು ಸೀಕ್ರೆಟ್ ಮಂತ್ರಗಳನ್ನ ಹೇಳಿದ್ದಾರೆ. ಅದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಖಂಡಿತ ನೀವು ನೋಡಿದ್ರೆ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ, ಹಾಗಾಗಿ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಎಸ್ ಸ್ನೇಹಿತರೆ, ನಾವೆಲ್ಲರೂ ಕೂಡ ಒಂದು ಇಲಿ ಓಟ ಅಥವಾ ರ್ಯಾಟ್ ರೇಸ್ ನಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ಕಿಯೋಸಾಕಿ ಹೇಳ್ತಾರೆ. ಅಂದ್ರೆ ಏನ್ ಗೊತ್ತಾ? ಸಂಬಳ ಪಡೆಯೋದು, ಬಿಲ್ ಕಟ್ಟೋದು, ತಿಂಗಳ ಕೊನೆಗೆ ಬರಿಗೈ ಆಗೋದು, ಮತ್ತೆ ಸಂಬಳಕ್ಕಾಗಿ ಕಷ್ಟಪಟ್ಟು ಕೆಲಸ ಮಾಡೋದು, ಇದೇ ನಮ್ಮ ರೂಟೀನ್ ಆಗಿರುತ್ತೆ. ಈ ಸುಳಿಯಿಂದ ಹೊರಬರದೆ ಹೋದ್ರೆ ನೀವು ಜೀವನ ಪೂರ್ತಿ ಹಣಕ್ಕಾಗಿ ಗುಲಾಮರಾಗಿ ಇರಬೇಕಾಗತ್ತೆ. ಇದು ಸತ್ಯ. ಈ ಓಟದಿಂದ ಹೊರಬರೋದಕ್ಕೆ ಇರುವಂತ ಏಕೈಕ ದಾರಿ ಅಂತಂದ್ರೆ ಅದು ಆರ್ಥಿಕ ಸ್ವಾತಂತ್ರ್ಯ, ಫಿನಾನ್ಷಿಯಲ್ ಫ್ರೀಡಮ್. ಮೊದಲಿಗೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಆರ್ಥಿಕ ಸ್ವಾತಂತ್ರ್ಯ, ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಏನು ಅಂತ. ಸೊ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ನೀವು ತಿಂಗಳ ಸಂಬಳಕ್ಕಾಗಿ ಕಾಯುವಂತ ಅವಶ್ಯಕತೆ ಇರಬಾರ್ದು. ನೀವು ಕೆಲಸ ಮಾಡಿದ್ರು ಮಾಡದಿದ್ರು ನಿಮ್ಮ ದಿನನಿತ್ಯದ ಖರ್ಚುಗಳನ್ನ ಭರಿಸೋಕೆ ನಿಮ್ಮ ಹತ್ರ ಸಾಕಷ್ಟು ಆದಾಯ ಅಥವಾ ಆಸ್ತಿಗಳು ಇರಬೇಕಾಗತ್ತೆ. ಸರಳವಾಗಿ ಹೇಳಬೇಕು ಅಂತಂದ್ರೆ ನೀವು ಹಣಕ್ಕಾಗಿ ಕೆಲಸ ಮಾಡೋದಲ್ಲ, ನಿಮ್ಮ ಹಣವೇ ನಿಮಗಾಗಿ ಕೆಲಸ ಮಾಡಬೇಕು. ಇದನ್ನೇ ಆರ್ಥಿಕ ಸ್ವಾತಂತ್ರ್ಯ ಅಂತ ಕರೆಯುವಂಥದ್ದು. ಸ್ನೇಹಿತರೆ, ಮೊದಲನೇದಾಗಿ ಶ್ರೀಮಂತರಾಗೋದಕ್ಕೆ ಕಿಯೋಸಾಕಿ ಹೇಳುವಂತ ಫಸ್ಟ್ ಮಂತ್ರ ಏನ್ ಗೊತ್ತಾ? ಆಸ್ತಿ, ಎಸೆಟ್ ಮತ್ತು ಹೊಣೆಗಾರಿಕೆ, ಲಯಾಬಿಲಿಟಿ ನಡುವಿನ ವ್ಯತ್ಯಾಸವನ್ನ ಮೊದಲನೇದಾಗಿ ನೀವು ತಿಳ್ಕೊಳ್ಬೇಕಾಗತ್ತೆ. ಆಸ್ತಿ, ಎಸೆಟ್ ಅಂದ್ರೆ ಏನು ಮೇಡಮ್? ಆ ಕೆಲಸದ ಸ್ಥಳದಲ್ಲಿ, ಅಂದ್ರೆ ನೀವು ಆ ಕೆಲಸದ ಸ್ಥಳದಲ್ಲಿ ಇರ್ಲಿ ಅಥವಾ ಬಿಡ್ಲಿ, ನಿಮ್ಮ ಜೇಬಿಗೆ ಹಣ ತಂದು ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್, ಬಾಡಿಗೆ ಬರುವಂತ ಮನೆ, ಶೇರ್ಗಳಾಗಿರ್ಬೋದು, ಬಿಸ್ನೆಸ್. ಇನ್ನು ಹೊಣೆಗಾರಿಕೆ, ಲಯಾಬಿಲಿಟಿ ಅಂತಂದ್ರೆ ನಿಮ್ಮ ಜೇಬಿನಿಂದ ಹಣವನ್ನ ಹೊರ ಹಾಕುವಂಥದ್ದು. ಫಾರ್ ಎಕ್ಸಾಂಪಲ್, ಅನಗತ್ಯ ಸಾಲ, ಐಷಾರಾಮಿ ಕಾರ್ಗಳಾಗಿರ್ಬೋದು, ದೊಡ್ಡ ಮೊತ್ತದ EMIಗಳಾಗಿರ್ಬೋದು. ನೆನ್ಪಿಡಿ, ಶ್ರೀಮಂತರಾಗಬೇಕು ಅಂತಂದ್ರೆ ಆಸ್ತಿಗಳನ್ನ ಬೆಳೆಸ್ಕೊಳ್ಬೇಕಾಗತ್ತೆ, ಹೊಣೆಗಾರಿಕೆಗಳನ್ನ ಅಲ್ಲ ಸ್ನೇಹಿತರೆ. ಇದು ಮೊದಲನೇ ಮಂತ್ರ. ಇನ್ನು ಎರಡನೇದಾಗಿ, ಮೊದಲು ನಿಮಗೆ ನೀವೇ ಪೇ ಮಾಡ್ಕೊಳ್ಳಿ ಸ್ನೇಹಿತರೆ. ಅಂದ್ರೆ ಹೆಚ್ಚಿನವರು ಸಂಬಳ ಬಂದ ತಕ್ಷಣ ಏನ್ ಮಾಡ್ತಾರೆ ಹೇಳಿ? ಮೊದಲು ಬಾಡಿಗೆ ಕಟ್ತಾರೆ, ಕರೆಂಟ್ ಬಿಲ್ ಕಟ್ತಾರೆ, ಅದು ಇದು ಅಂತ ಹೇಳ್ಕೊಂಡು ಬೇರೆಯವರಿಗೆ ಹಣವನ್ನ ಕೊಟ್ಟು ಬಿಡ್ತಾರೆ. ಆದ್ರೆ ಬುದ್ಧಿವಂತರು ಹಾಗೆ ಮಾಡೋದಿಲ್ಲ. ಖರ್ಚು ಮಾಡೋ ಮೊದಲು ಕನಿಷ್ಠ 10% ಇಂದ 20% ಹಣವನ್ನ ಹೂಡಿಕೆಗಾಗಿ ಅಥವಾ ಸೇವಿಂಗ್ಸ್ ಅಕೌಂಟ್ಗೆ ಎತ್ತಿಡ್ತಾರೆ. ಆಮೇಲೆ ಉಳಿದ ಹಣದಲ್ಲಿ ಜೀವನವನ್ನ ನಡೆಸ್ತಾರೆ. ಸೊ ಇದನ್ನ ಫಿನಾನ್ಷಿಯಲ್ IQ ಬೆಳೆಸ್ಕೊಳ್ಳೋದು ಅಂತ ಹೇಳ್ತಾರೆ. ಇನ್ನು ಸ್ನೇಹಿತರೆ, ಮೂರನೇ ಮಂತ್ರ ಹೇಳ್ತೀನಿ, ಗಮನದಲ್ಲಿಟ್ಟು ಕೇಳಿ. ಕಲಿಯೋದಷ್ಟೇ ಅಲ್ಲ, ಮಾಡಿ ತೋರಿಸ್ಬೇಕು. ಅಂದ್ರೆ ನಮ್ಮಲ್ಲಿ ತುಂಬಾ ಜನ ಫಿನಾನ್ಸ್ ಬಗ್ಗೆ ವಿಡಿಯೋ ನೋಡ್ತಾರೆ, ಪುಸ್ತಕ ಓದ್ತಾರೆ, ಸೆಮಿನಾರ್ಗೆ ಹೋಗ್ತಾರೆ, ಆದ್ರೆ ಕಲಿತಿದ್ದನ್ನ ಯಾರು ಕೂಡ ಪ್ರಾಕ್ಟಿಕಲ್ ಆಗಿ ಮಾಡೋದಿಲ್ಲ. ಇವತ್ತು ಕೇಳದ್ನ ಆಯ್ತು, ನಾಳೆ ನಾನು ಚೇಂಜ್ ಅಂತ ಅನ್ಕೋತಾರೆ, ಬಟ್ ಆ ಚೇಂಜ್ಗಾಗಿ ಬೇಕಾಗಿರುವಂತ 1% ಅನ್ನ ಏನು ಕೂಡ ಮಾಡಲ್ಲ. ನೆಕ್ಸ್ಟ್ ತುಂಬಾ ಟೈಮ್ ಆದ್ಮೇಲೆ ಅನ್ಕೊಳ್ತಾರೆ, ನಾನು ಸೆಮಿನಾರ್ಗೆ ಅಷ್ಟು ಖರ್ಚು ಮಾಡಿದೆ, ಪುಸ್ತಕ ಓದ್ದೆ, ಆದ್ರೂ ಕೂಡ ನಾನು ಸೇವಿಂಗ್ಸ್ ನ ಮಾಡಿಲ್ಲ ಅಂತ. ಆದ್ರೆ ನೀವೇ ನಿಮ್ಮಲ್ಲಿ ಬದಲಾವಣೆಯನ್ನ ಮಾಡ್ಕೊಂಡಿಲ್ಲ ಅಂತಂದ್ರೆ ದುಡ್ಡು ಎಲ್ಲಿಂದ ಸೇವಿಂಗ್ಸ್ ಮಾಡ್ಕೊಳ್ಳೋದಕ್ಕಾಗತ್ತೆ ಹೇಳಿ? ಸೊ ಹಾಗಾಗಿ ಕಿಯೋಸಾಕಿ ಮಂತ್ರ 3ರಲ್ಲಿ ಇದನ್ನೇ ಹೇಳುವಂಥದ್ದು. ಸೊ ನೀವು ಏನ್ ಕಲಿತೀರೋ ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡೋದಕ್ಕೆ ಫಸ್ಟ್ ನೀವು ಒಂದು ಹೊಸ ಹೆಜ್ಜೆಯನ್ನ ಇಡಬೇಕಾಗತ್ತೆ. ಇನ್ನು ಸ್ನೇಹಿತರೆ, ಫಿನಾನ್ಷಿಯಲ್ ಫ್ರೀಡಮ್ ಅನ್ನ ಪಡೆಯೋದಕ್ಕೆ ಮಂತ್ರ 4 ಏನಪ್ಪಾ ಅಂತಂದ್ರೆ ಸೋಲನ್ನ ಗೆಲುವಿನ ಮೆಟ್ಟಿಲಾಗಿಸ್ಕೊಳ್ಬೇಕು. ಅಂದ್ರೆ ನಿಮ್ಮ ಯಶಸ್ಸು ಯಾವ್ದ್ರ ಮೇಲೆ ನಿಂತಿದೆ ಗೊತ್ತಾ?
ಸೋಲನ್ನ ನೀವು ಹೇಗೆ ನೋಡ್ತೀರಾ ಅನ್ನೋದ್ರ ಮೇಲೆ. ಹಣಕಾಸಿನ ಹಾದಿಯಲ್ಲಿ ಹಿನ್ನಡೆಗಳು ಬರಬಹುದು, ನಷ್ಟ ಆಗಬಹುದು, ಆದ್ರೆ ಆ ನಿರಾಸೆಗಳನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೋಲಿನಿಂದ ಕಲಿಯುವವನು ಮಾತ್ರ ದೊಡ್ಡ ಮಟ್ಟದ ಆರ್ಥಿಕ ಸ್ವಾತಂತ್ರ್ಯವನ್ನ ಪಡೆಯೋದಕ್ಕೆ ಸಾಧ್ಯ. ಸೊ ಇದನ್ನ ಕೂಡ ಅವರು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇನ್ನು ಮಂತ್ರ 5, ಇತಿಹಾಸದಿಂದ ನಾವು ಕಲಿಬೇಕಂತೆ. ಅಂದ್ರೆ ಭವಿಷ್ಯ ಹೇಗಿರುತ್ತೆ ಅಂತ ಊಹಿಸೋಕೆ ಇತಿಹಾಸವನ್ನ ನೀವು ಗಮನಿಸಬೇಕಾಗತ್ತೆ. ಮಾರುಕಟ್ಟೆಯಲ್ಲಿ ಏರಿಳಿತಗಳು ಹೇಗಾಗುತ್ತೆ, ಹಿಂದೆ ಯಾವಾಗೆಲ್ಲ ಆರ್ಥಿಕ ಮಂದಗತಿ ಬಂದಿತ್ತು, ಇದನ್ನೆಲ್ಲ ನೀವು ಸ್ಟಡಿ ಮಾಡ್ತಾ ಹೋದ್ರಿ ಅಂತಂದ್ರೆ ಬುದ್ಧಿವಂತಿಕೆಯಿಂದ ನಿಮ್ಗೆ ಹೂಡಿಕೆ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನಿಮ್ಮ ಹಣ ಮಲ್ಟಿಪ್ಲೈ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸ್ನೇಹಿತರೆ. ಸೊ ಇಷ್ಟೆಲ್ಲ ವಿಚಾರ ಹೇಳಿರೋ ಈ ಕಿಯೋಸಾಕಿ ಯಾರು ಅಂತ ನೀವೇನಾದ್ರೂ ಕೇಳ್ತಾ ಇದ್ರೆ, ಇವರು ಅಮೆರಿಕಾದ ಫೇಮಸ್ ಉದ್ಯಮಿ ಮತ್ತು ಲೇಖಕರು ಸ್ನೇಹಿತರೆ. ಇವರು ಬರೆದಂತ ರಿಚ್ ಡ್ಯಾಡಿ ಪೂರ್ ಡ್ಯಾಡಿ ಪುಸ್ತಕ ಇಡೀ ಪ್ರಪಂಚದಲ್ಲೇ ಹಣದ ಬಗ್ಗೆ ಇರುವಂತಹ ದೃಷ್ಟಿಕೋನವನ್ನೇ ಬದಲಾಯಿಸ್ಬಿಡುತ್ತೆ. ತಮ್ಮ ರಿಚ್ ಡ್ಯಾಡಿ ಕಂಪನಿ ಮೂಲಕ ಇವತ್ತಿಗೂ ಲಕ್ಷಾಂತರ ಜನರಿಗೆ ಆರ್ಥಿಕ ಶಿಕ್ಷಣವನ್ನ ನೀಡ್ತಾ ಬರ್ತಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಇವರ ಒಂದು ಸಕ್ಸಸ್ ಮಂತ್ರ, ಈ 5 ಮಂತ್ರಗಳನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದ್ರೆ ಫಿನಾನ್ಷಿಯಲ್ ಫ್ರೀಡಮ್ ಅನ್ನ ಪಡಿತೀರಾ. ಸೊ ಆರ್ಥಿಕ ಸ್ವಾತಂತ್ರ್ಯ ಅನ್ನೋದು ಅದೃಷ್ಟ ಅಲ್ಲ ಸ್ನೇಹಿತರೆ, ಅದು ನಾವು ಮಾಡುವಂತ ಸರಿಯಾದ ನಿರ್ಧಾರ ಆಗಿರುತ್ತೆ. ನೀವು ಸಂಬಳದ ಗುಲಾಮರಾಗದೆ ಹಣದ ಒಡೆಯರಾಗಬೇಕು ಅಂತಂದ್ರೆ ಇವತ್ತೇ ಹೂಡಿಕೆ ಆಗಿರ್ಬೋದು, ಅಸೆಟ್ ಗಳ ಬಗ್ಗೆ ಕಲಿಯೋದಕ್ಕೆ ಶುರು ಮಾಡಿ. ಆದ್ರೆ ಒಂದು ಪ್ರಶ್ನೆನ ನಾನು ನಿಮ್ಗೆ ಕೇಳ್ತೀನಿ, ನೀವು ಈಗ ಆಸ್ತಿ ಕ್ರಿಯೇಟ್ ಮಾಡೋ ಕಡೆ ಗಮನವನ್ನ ಕೊಡ್ತಾ ಇದ್ದೀರಾ ಅಥವಾ ಹೊಸ ಹೊಸ ಹೊಣೆಗಾರಿಕೆ ಲಯಾಬಿಲಿಟಿ ತಗೊಳ್ತಾ ಇದ್ದೀರಾ? ಕಮೆಂಟ್ ಮಾಡಿ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಇದನ್ನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಯಾಕಂತಂದ್ರೆ ನಾವು ನಮ್ಮ ಜೀವನದಲ್ಲಿ ಒಂದು ಚಿಕ್ಕ ಪುಟ್ಟ ಬದಲಾವಣೆಯನ್ನ ಮಾಡ್ಕೊಂಡಿದ್ದೆ ಆದ್ರೆ ಆರ್ಥಿಕ ಸ್ವಾತಂತ್ರ್ಯವನ್ನ ಪಡಿಬಹುದು. ಆರ್ಥಿಕ ಸ್ವಾತಂತ್ರ್ಯವನ್ನ ಪಡ್ಕೊಂಡ್ರಿ ಅಂತಂದ್ರೆ ನಮಗೆ ಫಿನಾನ್ಷಿಯಲ್ ಸ್ಟ್ರೆಸ್ ಅನ್ನೋದಿರೋದಿಲ್ಲ ಅಥವಾ ನಮ್ಮ ಹೆಲ್ತ್ ಇಶ್ಯೂ ಕೂಡ ನಮಗೆ ಬರೋದಿಲ್ಲ. ಸೊ ಹಾಗಾಗಿ ನೀವು ಫಿನಾನ್ಷಿಯಲ್ ಫ್ರೀಡಮ್ ಅನ್ನ ಈಗಾಗಲೇ ಪಡ್ಕೊಂಡಿದ್ದೀರಾ ಅಥವಾ ಫಿನಾನ್ಷಿಯಲ್ ಫ್ರೀಡಮ್ ಅನ್ನ ಪಡೆಯೋದಕ್ಕೆ ಕಷ್ಟ ಪಡ್ತಾ ಇದ್ದೀರಾ? ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. Boss Wala. Be the boss.